ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ಅಮೆರಿಕ ಮತ್ತು ಇರಾನ್ ನಡುವಿನ ಕದನ ವಿರಾಮ ಕೆಲವೇ ಗಂಟೆಗಳಲ್ಲಿ ಅಂತ್ಯವಾಗ್ತಿದ್ದು ಮತ್ತೆ ಯುದ್ಧ ಭೀತಿ ಶುರುವಾಗಿದೆ. ಹೇಗಾದ್ರೂ ಮಾಡಿ ಮತ್ತೆ ಒಪ್ಪಂದ ಮಾಡಿಸಬೇಕು ಅಂತ ಪಾಕ್ನಲ್ಲಿ ಕೊನೆ ಪ್ರಯತ್ನ ಶುರುವಾಗಿದೆ. ಈ ಮಧ್ಯೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತೆ ಎಚ್ಚರಿಕೆ ಕೊಟ್ಟಿದ್ದು ಇರಾನ್ ಮೇಲೆ ಮತ್ತೆ ಬಾಂಬ್ ಬೀಳ್ತವೆ ಅಂತ ಹೇಳಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಕದನ ವಿರಾಮ ಏಪ್ರಿಲ್ 22ಕ್ಕೆ ಅಂತ್ಯಗೊಳ್ಳಲಿದೆ. ಅಷ್ಟರಲ್ಲಿ ಯಾವುದೇ ಒಪ್ಪಂದವಾಗದಿದ್ರೆ ಇರಾನ್ ಮೇಲೆ ಭಾರಿ ಪ್ರಮಾಣದ ಬಾಂಬಿಂಗ್ ಶುರುವಾಗಬಹುದು. ಇರಾನ್ ಯಾವುದೇ ಕಾರಣಕ್ಕೂ ಅಣ್ವಸ್ತ್ರ ಹೊಂದಬಾರದು, ಅದಕ್ಕೆ ನಾವು ಬಿಡಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಅಲ್ಲದೆ ಇರಾನ್ ನಿಯೋಗ ಪಾಕಿಸ್ತಾನಕ್ಕೆ ಬರಬೇಕಿತ್ತು. ಅವರು ಬರ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ನಾವು ಅಲ್ಲಿ ಹೋಗೋಕೆ ಒಪ್ಪಿದ್ದೇವೆ. ಒಂದ್ ವೇಳೆ ಅವರು ಬರದೇ ಹೋದ್ರೆ ಪರವಾಗಿಲ್ಲ, ಅದಕ್ಕೂ ನಾವು ಸಿದ್ಧ ಅಂತ ಟ್ರಂಪ್ ಹೇಳಿದ್ದಾರೆ. ಹಾಗೆ ಇರಾನ್ ಜೊತೆ ಡೀಲ್ ಆಗೋ ತನಕ ಇರಾನ್ ಬಂದರುಗಳ ಮೇಲಿನ ಬ್ಲಾಕೆಟ್ ತೆಗೆಯಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಇದೇ ವೇಳೆ ಇರಾನ್ ಸಿದ್ಧವಿದ್ರೆ ನಾನು ನೇರವಾಗಿ ಅವರ ನಾಯಕರನ್ನ ಭೇಟಿಯಾಗಿ ಮಾತುಕತೆ ಮಾಡ್ತೀನಿ ಅಂದಿದ್ದಾರೆ. ಇನ್ನು ಇರಾನ್ ನಿಯೋಗ ಪಾಕ್ಗೆ ಹೋಗುತ್ತಾ ಅನ್ನೋ ಬಗ್ಗೆ ಅನಿಶ್ಚಿತತೆ ಹಾಗೆ ಕಂಟಿನ್ಯೂ ಆಗಿದೆ. ಆದ್ರೆ ಜೆಡಿ ವ್ಯಾನ್ಸ್ ಪಾಕ್ಗೆ ಹೋದ್ರೆ ಇರಾನ್ನ ಪಾರ್ಲಿಮೆಂಟ್ ಸ್ಪೀಕರ್ ಮೊಹಮ್ಮದ್ ಘಾಲಿ ಬಾಫ್ ಕೂಡ ಪಾಕ್ಗೆ ಹೋಗ್ಬೋದು ಎನ್ನಲಾಗ್ತಿದೆ. ಅಮೆರಿಕದ ನ್ಯೂಯಾರ್ಕ್ ಟೈಮ್ಸ್ ಈ ಬಗ್ಗೆ ರಿಪೋರ್ಟ್ ಮಾಡಿದೆ. ಇನ್ನೊಂದ್ ಕಡೆ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ದೊಡ್ಡ ಹೇಳಿಕೆ ನೀಡಿದ್ದಾರೆ. ಶಾಂತಿ ಮಾತುಕತೆ ಮುಂದುವರಿಯದೇ ಇರೋಕೆ ಮುಖ್ಯ ಕಾರಣ ಅಂದ್ರೆ ಅಮೆರಿಕದ ನಡವಳಿಕೆ. ಅಮೆರಿಕದ ಪ್ರಚೋದನಾಕಾರಿ ಕ್ರಮಗಳು ಮತ್ತು ಕದನ ವಿರಾಮ ಉಲ್ಲಂಘನೆಯೇ ಶಾಂತಿ ಮಾತುಕತೆಗೆ ಅಡ್ಡ ಆಗ್ತಿದೆ ಅಂದಿದ್ದಾರೆ. ಪಾಕಿಸ್ತಾನ ಮತ್ತು ರಷ್ಯಾದ ವಿದೇಶಾಂಗ ಸಚಿವರೊಂದಿಗೆ ಸಪರೇಟ್ ಆಗಿ ನಡೆದ ಫೋನ್ ಕಾಲ್ನಲ್ಲಿ ಈ ಥರ ಹೇಳಿದ್ದಾರೆ. ಈ ವೇಳೆ ತಮ್ಮ ಹಡಗನ್ನ ಅಮೆರಿಕ ಸೇನೆ ಸೀಸ್ ಮಾಡಿರುವುದಕ್ಕೂ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಇನ್ನು ಟ್ರಂಪ್ ಕೊಡ್ತಿರೋ ಈ ತರಹೇವಾರಿ ಹೇಳಿಕೆಗಳಿಂದ ಇರಾನ್ ಜೊತೆಗಿನ ಮಾತುಕತೆಗೆ ದೊಡ್ಡ ಪೆಟ್ಟು ಬೀಳ್ತಿದೆ ಅಂತ ಅವರದೇ ಅಧಿಕಾರಿಗಳು ಸಿಎನ್ಎನ್ಗೆ ತಿಳಿಸಿದ್ದಾರೆ. ಶುಕ್ರವಾರ ಈ ಮಾತುಕತೆ ಆಲ್ಮೋಸ್ಟ್ ಸಕ್ಸಸ್ ಆಗೋ ಸ್ಟೇಜ್ನಲ್ಲಿತ್ತು. ಆದ್ರೆ ಆ ಟೈಮಲ್ಲಿ ಟ್ರಂಪ್ ಸೋಷಿಯಲ್ ಮೀಡಿಯಾದಲ್ಲಿ ಇದರ ಬಗ್ಗೆ ಕಮೆಂಟ್ ಮಾಡೋಕೆ ಶುರು ಮಾಡಿದ್ರು. ಇರಾನ್ ತನ್ನ ಎನ್ರಿಚ್ಡ್ ಯುರೇನಿಯಂ ಕೊಡೋದರ ಜೊತೆಗೆ ನಮ್ಮ ಎಲ್ಲಾ ಕಂಡೀಷನ್ಸ್ಗೂ ಒಪ್ಪಿಕೊಂಡಿದೆ ಅಂತ ಟ್ರಂಪ್ ಹೇಳಿದ್ರು. ಆದ್ರೆ ಅದನ್ನ ನೋಡಿದ ಇರಾನ್ ಅಧಿಕಾರಿಗಳು ತಕ್ಷಣ ರಿಜೆಕ್ಟ್ ಮಾಡಿದ್ರು. ಮಾತುಕತೆ ತುಂಬಾ ಸೆನ್ಸಿಟಿವ್ ಸ್ಟೇಜ್ನಲ್ಲಿ ಇದ್ದಾಗ ಟ್ರಂಪ್ ಈ ರೀತಿ ಹೇಳಿರೋದು ಇರಾನ್ಗೆ ಅಮೆರಿಕ ಮೇಲಿದ್ದ ನಂಬಿಕೆಯನ್ನ ಕಡಿಮೆ ಮಾಡಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಈ ನಡುವೆ ಸಮುದ್ರ ದಿಗ್ಬಂಧನ ಹಾಕಿರೋ ಅಮೆರಿಕ ಸೇನೆ ಈಗ ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳಿಗೆ ಭಾರಿ ಎಚ್ಚರಿಕೆ ನೀಡ್ತಿದೆ. ಅಮೆರಿಕ ಸೇನೆ ಒಂದು ಹೊಸ ವಿಡಿಯೋ ರಿಲೀಸ್ ಮಾಡಿದೆ. ಅದರಲ್ಲಿ ಹೆಲಿಕಾಪ್ಟರ್ನಲ್ಲಿದ್ದ ಅಮೆರಿಕ ಸೈನಿಕರೊಬ್ಬರು ಕಾರ್ಗೋ ಹಡಗೊಂದಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಕೈಯಲ್ಲಿ ದೊಡ್ಡ ಮಿಷಿನ್ ಗನ್ ಹಿಡಿದು ಹಿಂದೆ ಸರೀರಿ ಅಂತ ಸೂಚಿಸಿದ್ದಾರೆ. ಇದು ಅಮೆರಿಕದ ಯುದ್ಧ ನೌಕೆ, ನೀವು ಮಿಲಿಟರಿ ಬ್ಲಾಕೆಡ್ ಏರಿಯಾಗೆ ಎಂಟ್ರಿ ಕೊಡ್ತಿದ್ದೀರಾ ಅಂತ ಹೇಳ್ತಿರೋದು ಆ ವಿಡಿಯೋದಲ್ಲಿ ಕೇಳಿಸಿದೆ. ಜೊತೆಗೆ ಇರಾನ್ ಪೋರ್ಟ್ಗೆ ಯಾವುದೇ ಹಡಗು ಹೋಗೋ ಹಾಗೆ ಮತ್ತೆ ಬರುವಂತಿಲ್ಲ. ಎಲ್ಲಾದ್ರೂ ಅಂಥ ಸಾಹಸಕ್ಕೆ ಮುಂದಾದ್ರೆ ನಾವು ಹಡಗನ್ನ ಅಡ್ಡಗಟ್ಟಿ ಪರಿಶೀಲಿಸ್ತೀವಿ, ಬ್ಲಾಕೆಡ್ ಉಲ್ಲಂಘಿಸಿದ್ರೆ ತಕ್ಕ ಕ್ರಮ ತಗೋತೀವಿ ಅಂತಾನೂ ಹೇಳಿದ್ದಾರೆ. ಇನ್ನು ಇದುವರೆಗೂ 27 ಹಡಗುಗಳನ್ನ ಅಮೆರಿಕ ವಾಪಸ್ ಕಳಿಸಿದೆ ಅಂತ ಅಮೆರಿಕ ಸೇನೆ ತಿಳಿಸಿದೆ. ಇನ್ನ ಅಮೆರಿಕದ ನೇವಲ್ ಬ್ಲಾಕೆಡ್ ನಡುವೆನೂ ಇರಾನ್ನ ಒಂದಿಷ್ಟು ಹಡಗುಗಳು ಹಾರ್ಮುಜ್ ದಾಟಿವೆ. ಅಮೆರಿಕ ದಿಗ್ಬಂಧನ ಹಾಕಿದ್ರಿಂದ ಇಲ್ಲಿವರೆಗೂ 20ಕ್ಕೂ ಅಧಿಕ ಇರಾನ್ನ ಹಡಗುಗಳು ಬ್ಲಾಕೆಡ್ ಪಾಸ್ ಮಾಡಿ ಹೋಗಿವೆ. ಇವೆಲ್ಲ ಇರಾನ್ನ ಶಾಡೋ ಫ್ಲೀಟ್ಸ್ ಅಂದ್ರೆ ಸ್ಯಾಂಕ್ಷನ್ಸ್ ಬೈಪಾಸ್ ಮಾಡಿ ಸೈಲೆಂಟ್ ಆಗಿ ಸಾಗೋ ಹಡಗುಗಳು. ಶಿಪ್ಪಿಂಗ್ಗೆ ಸಂಬಂಧಪಟ್ಟ ಕಂಪನಿ ಲಾಯ್ಡ್ ಈ ರಿಪೋರ್ಟ್ ಮಾಡಿದೆ. ಇನ್ನು ಸ್ನೇಹಿತರೆ, ನೀವು ಪುಣ್ಯಕ್ಷೇತ್ರಗಳ ದರ್ಶನ ಮಾಡಬೇಕಾ? ಮೇ 21ಕ್ಕೆ 7 ಸ್ಯಾಂಡ್ಸ್ ಟೂರಿಸಂ ಹೊಸ ಟ್ರಿಪ್ ಆಯೋಜಿಸಿದೆ. ಇದು ಶಿರಡಿ ಮತ್ತು 3 ಜ್ಯೋತಿರ್ಲಿಂಗಗಳ ದರ್ಶನದ ಪ್ರವಾಸ. ಬೆಸ್ಟ್ ಆಫರ್ ಪ್ರೈಸ್ ಕೇವಲ 23,500 ಮಾತ್ರ. ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್, ಹಿರಿಯರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಬುಕ್ ಮಾಡಿ. ಇನ್ನು ಅಮೆರಿಕ ಮತ್ತು ಇರಾನ್ ನಡುವೆ 2ನೇ ಶಾಂತಿ ಮಾತುಕತೆಗೆ ತಯಾರಿ ಆಗ್ತಿದೆ. ಆದ್ರೆ ಗಲ್ಫ್ ರಾಷ್ಟ್ರಗಳು ತೀರಾ ಭಯದಲ್ಲಿವೆ. ಯಾಕಂದ್ರೆ ಮುಂದೆ ಮೀಟಿಂಗ್ ನಡೆದ್ರೆ ಅಲ್ಲಿ ಇರಾನ್ನ ಮಿಸೈಲ್ಸ್ ಬಗ್ಗೆ ಹೆಚ್ಚು ಚರ್ಚೆ ಆಗಲ್ಲ. ಬದಲಿಗೆ ಯುರೇನಿಯಂ ಮತ್ತು ಹಾರ್ಮುಜ್ ಜಲಸಂಧಿ ಬಗ್ಗೆ ಮಾತುಕತೆ ನಡೆಯುತ್ತೆ. ಯುದ್ಧ ನಂತರ ಇರಾನ್ ಆಲ್ರೆಡಿ ಹಾರ್ಮುಜ್ ಜಲಸಂಧಿಯಲ್ಲಿ ಸಾಕಷ್ಟು ಹಿಡಿತ ಸಾಧಿಸಿದೆ. ಹೀಗಿರುವಾಗ ಅಮೆರಿಕ ಜೊತೆ ಎಲ್ಲಾದ್ರೂ ಒಪ್ಪಂದ ಆದ್ರೆ ಅದರಿಂದ ಇರಾನ್ ಹಿಡಿತ ಇನ್ನಷ್ಟು ಗಟ್ಟಿಯಾಗಬಹುದು. ಇದು ಮಿಡಲ್ ಈಸ್ಟ್ನ ಎನರ್ಜಿ ಸಪ್ಲೈ ಮೇಲೆ ಕೆಟ್ಟ ಪರಿಣಾಮ ಬೀರ್ಬೋದು. ಹಾಗೆ ಒಪ್ಪಂದದಿಂದ ಜಾಗತಿಕ ಆರ್ಥಿಕತೆಗೆ ತಾತ್ಕಾಲಿಕ ರಿಲೀಫ್ ಸಿಗ್ಬೋದು. ಆದ್ರೆ ಭದ್ರತೆ ದೃಷ್ಟಿಯಿಂದ ಇದು ಗಲ್ಫ್ ರಾಷ್ಟ್ರಗಳಿಗೆ ದೊಡ್ಡ ತಲೆನೋವು ಆಗಲಿದೆ ಅಂತ ಗಲ್ಫ್ ದೇಶಗಳು ಆತಂಕ ವ್ಯಕ್ತಪಡಿಸುತ್ತಿವೆ. ಇತ್ತ ಯುರೋಪಿಯನ್ ಯೂನಿಯನ್ ಇರಾನ್ ಮೇಲಿನ ಸ್ಯಾಂಕ್ಷನ್ಸ್ ಅನ್ನ ಇನ್ನಷ್ಟು ಟೈಟ್ ಮಾಡೋಕೆ ಮುಂದಾಗಿದೆ. ಇರಾನ್ ಸುಮಾರು 2 ತಿಂಗಳಿಂದ ಜಲಸಂಧಿಯನ್ನ ಬಂದ್ ಮಾಡಿದೆ. ಇದರಿಂದ ಗ್ಲೋಬಲ್ ಎನರ್ಜಿ ಮತ್ತೆ ಕಮೋಡಿಟಿ ಮಾರ್ಕೆಟ್ಗೆ ಪೆಟ್ಟು ಬಿದ್ದಿದೆ. ಪ್ರಪಂಚದ ಒಟ್ಟು ಆಯಿಲ್ ಮತ್ತೆ LNG ಸಪ್ಲೈನಲ್ಲಿ ಬರೋಬ್ಬರಿ 1/5 ಭಾಗದಷ್ಟು ಕಟ್ ಆಗಿದೆ.
ಹೀಗಾಗಿ ಹಾರ್ಮುಜ್ನಲ್ಲಿ ಹಡಗುಗಳ ಓಡಾಟಕ್ಕೆ ಯಾರು ಅಡ್ಡಿ ಮಾಡ್ತಾರೋ ಆ ವ್ಯಕ್ತಿಗಳು ಮತ್ತೆ ಕಂಪನಿಗಳ ಲಿಸ್ಟ್ ಮಾಡಿ ಅವರ ಮೇಲೆ ಸ್ಯಾಂಕ್ಷನ್ ಹಾಕೋಕೆ ಯುರೋಪಿಯನ್ ಯೂನಿಯನ್ ಡಿಸೈಡ್ ಮಾಡಿದೆ. ಅಂದ್ಹಾಗೆ ಜನವರಿಯಲ್ಲಷ್ಟೇ ಇಯು ಇರಾನ್ನ IRGC ಅನ್ನ ಉಗ್ರ ಸಂಘಟನೆ ಅಂತ ಘೋಷಣೆ ಮಾಡಿತ್ತು. ಆಮೇಲೆ ಮಾರ್ಚ್ನಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡಿದ್ದಕ್ಕೆ ಇರಾನ್ ಅಧಿಕಾರಿಗಳ ಮೇಲೂ ಸ್ಯಾಂಕ್ಷನ್ಸ್ ಹಾಕಿತ್ತು. ಇನ್ನು ಅಮೆರಿಕ ತಮ್ಮ ಟೂಸ್ಕಾ ಅನ್ನೋ ಕಾರ್ಗೋ ಶಿಪ್ ಸೀಸ್ ಮಾಡಿರೋದಕ್ಕೆ ಇರಾನ್ ಆಕ್ರೋಶ ಹೊರಹಾಕಿದೆ. ಇದು ತುಂಬಾ ಡೇಂಜರಸ್ ಕೆಲಸ ಅಂತ ಇರಾನ್ನ ವಿದೇಶಾಂಗ ಸಚಿವಾಲಯ ಖಂಡಿಸಿದೆ. ಜೊತೆಗೆ ನಮ್ಮ ಹಡಗು ಅದರಲ್ಲಿದ್ದ ಸಿಬ್ಬಂದಿ ಮತ್ತು ಅವರ ಫ್ಯಾಮಿಲಿಗಳನ್ನ ತಕ್ಷಣ ರಿಲೀಸ್ ಮಾಡಬೇಕು ಅಂತ ಡಿಮ್ಯಾಂಡ್ ಮಾಡಿದೆ. ನಮ್ಮ ದೇಶದ ಭದ್ರತೆ ಕಾಪಾಡೋಕೆ ಏನೆಲ್ಲ ಮಾಡಬೇಕು ಅದನ್ನ ಖಂಡಿತ ಮಾಡ್ತೀವಿ ಅಂತ ಹೇಳಿದೆ. ಇದರ ಜೊತೆಗೆ ಇರಾನ್ ಈಗ ವಿಶ್ವಸಂಸ್ಥೆಗೂ ದೂರು ಕೊಟ್ಟಿದೆ. ಘಟನೆ ಬಗ್ಗೆ UN ಸೆಕ್ರೆಟರಿ ಜನರಲ್ ಮತ್ತು ಮ್ಯಾರಿಟೈಮ್ ಆರ್ಗನೈಸೇಷನ್ಗೆ ಕಂಪ್ಲೇಂಟ್ ಮಾಡಿದೆ. ಅಮೆರಿಕ ಇಂಟರ್ನ್ಯಾಷನಲ್ ಲಾ ಮತ್ತು ಕದನ ವಿರಾಮ ಒಪ್ಪಂದ ಎರಡನ್ನೂ ಮುರಿದಿದೆ. ಈ ಕ್ರಿಮಿನಲ್ ಕೆಲಸಕ್ಕೆ ಅಮೆರಿಕ ಕಠಿಣ ಪರಿಣಾಮಗಳನ್ನ ಎದುರಿಸಬೇಕಾಗುತ್ತೆ ಅಂತ ಇರಾನ್ ವಾರ್ನಿಂಗ್ ಕೊಟ್ಟಿದೆ. ಅಲ್ಲದೆ ಹಡಗನ್ನ ವಶಕ್ಕೆ ಪಡೆಯೋ ಟೈಮಲ್ಲಿ ಸಿಬ್ಬಂದಿ ಮತ್ತವರ ಫ್ಯಾಮಿಲಿಗಳಿಗೆ ಅಮೆರಿಕ ಬೆದರಿಕೆ ಕೂಡ ಹಾಕಿದೆ. ಹೀಗಂತ ಅಲ್ಲಿನ IRNA ನ್ಯೂಸ್ ಏಜೆನ್ಸಿ ರಿಪೋರ್ಟ್ ಮಾಡಿದೆ. ಆದ್ರೆ ಆ ಹಡಗಿನಲ್ಲಿ ಒಟ್ಟು ಎಷ್ಟು ಜನ ಇದ್ರು, ಅವರೆಲ್ಲ ಇರಾನ್ ದೇಶದವರೇನಾ ಅನ್ನೋದು ಮಾತ್ರ ಇನ್ನೂ ಕ್ಲಿಯರ್ ಆಗಿಲ್ಲ. ಇತ್ತ ದಕ್ಷಿಣ ಲೆಬನಾನ್ ಮೇಲೆ ಇಸ್ರೇಲ್ ತನ್ನ ಹಿಡಿತ ಬಿಗಿಗೊಳಿಸಿದೆ. ಲಿಟಾನಿ ನದಿ ಬಳಿ ಇದ್ದ ಜನರನ್ನೆಲ್ಲ ಇಸ್ರೇಲ್ ಜಾಗ ಖಾಲಿ ಮಾಡಿಸಿತ್ತು. ಆದ್ರೀಗ 10 ದಿನಗಳ ಕದನ ವಿರಾಮ ಹಿನ್ನೆಲೆ ಅಲ್ಲಿ ಲಕ್ಷಾಂತರ ಜನ ವಾಪಸ್ ಆಗೋ ಸಾಧ್ಯತೆ ಇದೆ. ಹೀಗಾಗಿ ಆ ಜಾಗಕ್ಕೆ ಮತ್ತೆ ಬರಬೇಡಿ ಅಂತ ಇಸ್ರೇಲ್ ದೊಡ್ಡ ಎಚ್ಚರಿಕೆ ಕೊಟ್ಟಿದೆ. ದಕ್ಷಿಣ ಲೆಬನಾನ್ನ 50ಕ್ಕೂ ಹೆಚ್ಚು ಗ್ರಾಮಗಳಿಗೆ ಈ ವಾರ್ನಿಂಗ್ ಕೊಟ್ಟಿದೆ. ಅಲ್ಲಿ ಹಿಜ್ಬುಲ್ಲಾ ಉಗ್ರರ ಚಟುವಟಿಕೆಗಳು ಇನ್ನೂ ಮುಂದುವರೆದಿದೆ. ಹೀಗಾಗಿ ನಾವಿನ್ನೂ ಕಾರ್ಯಾಚರಣೆ ಮಾಡೋದು ಬಾಕಿ ಇದೆ ಅಂತ ಇಸ್ರೇಲ್ ಹೇಳಿದೆ. ಇನ್ನು ಅತ್ತ ಗಾಜಾದಲ್ಲೂ ಇಸ್ರೇಲ್ ದಾಳಿ ಮುಂದುವರೆದಿದೆ. ಗಾಜಾ ಮತ್ತು ಬುರೇಜ್ ಕ್ಯಾಂಪ್ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡಿದೆ. ಪರಿಣಾಮ 2 ಪ್ಯಾಲೆಸ್ತೇನಿಯರು ಮೃತಪಟ್ಟಿದ್ದಾರೆ. ಮತ್ತೊಂದು ಕಡೆ ಇದೇ ಗಾಜಾದಲ್ಲಿ ಹಮಾಸ್ ಮತ್ತು ಇಸ್ರೇಲ್ ಬೆಂಬಲಿತ ಪಡೆಗಳ ಮಧ್ಯೆ ಗುಂಡಿನ ಚಕಮಕಿ ಆಗಿದೆ. ಇತ್ತ ಇಸ್ರೇಲ್ ಡಿಫೆನ್ಸ್ ಮಿನಿಸ್ಟರ್ ಕಾಟ್ಜ್ ಹಿಜ್ಬುಲ್ಲಾಗೆ ದೊಡ್ಡ ವಾರ್ನಿಂಗ್ ಕೊಟ್ಟಿದ್ದಾರೆ. ಇಸ್ರೇಲ್ ಮೇಲೆ ಹಿಜ್ಬುಲ್ಲಾ ಮಾಡಿರೋ ದಾಳಿಗಳಿಗೆ ನಯೀಮ್ ಖಾಸಿಂ ತಲೆ ತೆಗೀತೀವಿ ಅಂತ ಹೇಳಿದ್ದಾರೆ. ಲೆಬನಾನ್ನಲ್ಲಿರೋ ಸೈನಿಕರಿಗೆ ಯಾವುದೇ ಬೆದರಿಕೆ ಬಂದ್ರು ಕದನ ವಿರಾಮ ಅಂತನೂ ನೋಡದೆ ದಾಳಿ ಮಾಡ್ತೀವಿ. ನಮ್ಮ ಜನರ ರಕ್ಷಣೆಗಾಗಿ IDF ಸ್ಟ್ರಾಂಗ್ ಆಗಿ ಆಕ್ಷನ್ ತಗೋಬೇಕು ಅಂತ ಪ್ರಧಾನಿ ನೆತನ್ಯಾಹು ಆರ್ಡರ್ ಮಾಡಿದ್ದಾರೆ. ಇಸ್ರೇಲ್ನ ಉತ್ತರ ಭಾಗದಲ್ಲಿರೋ ನಮ್ಮ ಜನರಿಗೆ ಭದ್ರತೆ ಕೊಡೋದು ನಮ್ಮ ಕರ್ತವ್ಯ. ಹಾಗಾಗಿ ಲಿಟಾನಿ ನದಿಯ ಉತ್ತರ ಭಾಗದಿಂದ ಬರೋ ಬೆದರಿಕೆಗಳ ವಿರುದ್ಧವೂ ನಾವು ಆಕ್ಷನ್ ತಗೋತೀವಿ ಅಂತ ಹೇಳಿದ್ದಾರೆ. ಹಸನ್ ನಸ್ರಲ್ಲಾ ಹೇಗೆ ಲೆಬನಾನ್ನಲ್ಲಿರೋ ಶಿಯಾ ಸಮುದಾಯವನ್ನ ಹಾಳು ಮಾಡಿದ್ನೋ ಅದೇ ಥರ ಈಗ ನಯೀಮ್ ಖಾಸಿಂ ಮಾಡ್ತಿದ್ದಾನೆ. ಸೊ ಗಾಜಾದಲ್ಲಿ ಹಮಾಸ್ ಉಗ್ರರು ಹೇಗೆ ತಮ್ಮ ಮನೆ ಕಳ್ಕೊಂಡು ಅತಂತ್ರರಾದ್ರೋ ಅದೇ ರೀತಿ ಈಗ ಖಾಸಿಂ ಕೂಡ ಎಲ್ಲವನ್ನ ಕಳ್ಕೊತಾನೆ. ನಾವು ಅವನನ್ನ ಇಲ್ಲದಂತೆ ಮಾಡ್ತೀವಿ ಅಂತ ಕಾಟ್ಜ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಮಿಡಲ್ ಈಸ್ಟ್ ನಲ್ಲಿ ಮುಂದೇನಾಗುತ್ತೋ ಅನ್ನೋ ಆತಂಕದ ನಡುವೆ ಅಮೆರಿಕ ಚೀನಾವನ್ನ ಕೆಣಕ್ತಾ ಇದೆ. ಅರಬ್ಬಿ ಸಮುದ್ರ, ದಕ್ಷಿಣ ಚೀನಾ ಸಮುದ್ರ ಎಲ್ಲ ಕಡೆ ಅಮೆರಿಕ ಚೀನಾಗೆ ಕೌಂಟರ್ ಕೊಡ್ತಿದೆ. ಇದರ ಪರಿಣಾಮ ಬೆಂಕಿ ಜೊತೆ ಆಟ ಆಡ್ಬೇಡಿ ಅಂತ ಚೀನಾ ಅಮೆರಿಕಾಗೆ ನೇರ ಎಚ್ಚರಿಕೆ ಕೊಟ್ಟಿದೆ. ಇದಕ್ಕೆ ಕಾರಣವಾಗಿರೋದು ಅಮೆರಿಕ, ಜಪಾನ್ ಮತ್ತು ಫಿಲಿಪೈನ್ಸ್ ಸೇರಿ ಮಾಡ್ತಿರೋ ಸಮರಾಭ್ಯಾಸ. ತೈವಾನ್ ಜಲಸಂಧಿ ಮತ್ತು ದಕ್ಷಿಣ ಚೀನಾ ಸಮುದ್ರಕ್ಕೆ ಹತ್ತಿರವಿರೋ ಫಿಲಿಪೈನ್ಸ್ನ ಆಯಕಟ್ಟಿನ ಪ್ರದೇಶಗಳಲ್ಲಿ ಈ ತಾಲೀಮು ನಡೀತಿದೆ. ಯುದ್ಧದಲ್ಲಿ ಬ್ಯುಸಿಯಾಗಿದ್ರೂ ನಾವು ಈ ಭಾಗವನ್ನ ಮರೆತಿಲ್ಲ ಅಂತ ತೋರಿಸೋಕೆ ಅಮೆರಿಕ ತನ್ನ ಮಿತ್ರರ ಜೊತೆಗೆ ಈ ಅಭ್ಯಾಸ ನಡೆಸ್ತಿದೆ. ಇದಕ್ಕೆ ಚೀನಾ ಬೆಂಕಿ ಕಾರಿದೆ. ಏಷ್ಯಾ ಪೆಸಿಫಿಕ್ ಪ್ರದೇಶಕ್ಕೆ ಈಗ ಎಲ್ಲಕ್ಕಿಂತ ಹೆಚ್ಚಾಗಿ ಬೇಕಾಗಿರೋದು ನೆಮ್ಮದಿ. ಆದ್ರೆ ಸಂಘರ್ಷದ ಬೀಜ ಬಿತ್ತೋಕೆ ಹೊರಗಿನ ಶಕ್ತಿಗಳನ್ನ ಇಲ್ಲಿಗೆ ಕರೆತರಲಾಗ್ತಿದೆ. ಇದು ಸರಿಯಲ್ಲ ಅಂತ ಚೀನಾ ಹೇಳಿದೆ. ಅಲ್ಲದೆ ಸೆಕ್ಯೂರಿಟಿ ಕಾರಣ ಕೊಟ್ಟು ನೀವೆಲ್ಲ ಒಂದಾಗ್ತಿದ್ದೀರಿ, ನಿಮಗೆ ನಾವೊಂದು ಕಿವಿ ಮಾತು ಹೇಳ್ತೀವಿ, ಇದು ಬೆಂಕಿ ಜೊತೆ ಸರಸ ಆಡಿದ ಹಾಗೆ, ಅಂತಿಮವಾಗಿ ಇದು ನಿಮ್ಮೇಲೇನೆ ತಿರುಗುಬಾಣವಾಗುತ್ತೆ ಅಂತ ಚೀನಾ ಹೇಳಿದೆ. ಅಂದ್ಹಾಗೆ ಸುಮಾರು 19 ದಿನಗಳ ಕಾಲ ನಡೆಯುವ ಈ ಸಮರಾಭ್ಯಾಸದಲ್ಲಿ ಅಮೆರಿಕದ 10,000 ಸೈನಿಕರು ಸೇರಿದಂತೆ ಒಟ್ಟು 17,000 ಸೈನಿಕರು ಭಾಗವಹಿಸುತ್ತಿದ್ದಾರೆ. ಅಮೆರಿಕದ ಅತ್ಯಾಧುನಿಕ ಟೈಫೂನ್ ಕ್ಷಿಪಣಿ ವ್ಯವಸ್ಥೆ ಮತ್ತು ಜಪಾನ್ನ ಟೈಪ್ 88 ಕ್ರೂಸ್ ಮಿಸೈಲ್ಗಳನ್ನ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಫ್ರಾನ್ಸ್ ಮತ್ತು ಕೆನಡಾ ದೇಶಗಳು ಈ ಸಮರಾಭ್ಯಾಸಕ್ಕೆ ಬೆಂಬಲ ನೀಡುತ್ತಿವೆ. ಇದಕ್ಕೆ ಚೀನಾ ಈ ಥರ ಹೇಳಿದೆ. ಅಷ್ಟೇ ಅಲ್ಲ, ಈ ಹೊತ್ತಲ್ಲಿ ತೈವಾನ್ ಅನ್ನ ಚೀನಾ ಸುತ್ತುವರಿಯೋ ಪ್ರಯತ್ನ ಮಾಡಿದೆ. ಮಂಗಳವಾರ ಬೆಳಗ್ಗೆ ತನ್ನ ಭೂಪ್ರದೇಶದ ಸುತ್ತ 24 ಚೀನಿ ಯುದ್ಧ ವಿಮಾನಗಳನ್ನ ನೋಡಿದ್ವಿ ಅಂತ ತೈವಾನ್ ರಕ್ಷಣಾ ಸಚಿವಾಲಯ ಹೇಳಿದೆ. ಹಾಗೆ 7 ಯುದ್ಧ ನೌಕೆಗಳು ನಮ್ಮ ಹತ್ರಕ್ಕೆ ಬಂದಿದ್ವು ಅಂತ ತೈವಾನ್ ಹೇಳಿದೆ. ಈ ಪೈಕಿ 11 ಯುದ್ಧ ವಿಮಾನಗಳು ತೈವಾನ್ ಜಲಸಂಧಿಯ ಮಧ್ಯದ ರೇಖೆಯನ್ನ ದಾಟಿ ತೈವಾನ್ನ ವಾಯು ರಕ್ಷಣಾ ವಲಯವನ್ನ ಪ್ರವೇಶಿಸಿದೆ.
ತೈವಾನ್ ಸಶಸ್ತ್ರ ಪಡೆಗಳು ಚೀನಾದ ಈ ಚಲನವಲನಗಳ ಮೇಲೆ ತೀವ್ರ ನಿಗಾ ಇರಿಸಿವೆ. ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನ ಕೊಡ್ತಿವೆ ಅಂತ ತೈವಾನ್ ಡಿಫೆನ್ಸ್ ಮಿನಿಸ್ಟ್ರಿ ಹೇಳಿದೆ. ಈ ನಡುವೆ ಅಮೆರಿಕದ ರಿಪಬ್ಲಿಕನ್ ನಾಯಕಿ ನಿಕ್ಕಿ ಹ್ಯಾಲೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಇತ್ತೀಚೆಗೆ ಅಮೆರಿಕ ಸೀಸ್ ಮಾಡಿರೋ ಇರಾನ್ ಹಡಗಲ್ಲಿ ಕ್ಷಿಪಣಿ ತಯಾರಿಕೆಗೆ ಬಳಸೋ ರಾಸಾಯನಿಕಗಳಿದ್ವು. ಇದನ್ನ ಚೀನಾದಿಂದ ಸಾಗಿಸಲಾಗ್ತಿತ್ತು ಅಂತ ಹೇಳಿದ್ದಾರೆ. ಈ ಹಡಗು ಹಾರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕದ ಆದೇಶಗಳನ್ನ ಮೀರಿ ಸಂಚರಿಸುತ್ತಿತ್ತು. ಚೀನಾ ಮಿಲಿಟರಿ ಇರಾನ್ ಬೆನ್ನಿಗೆ ನಿಂತಿದೆ. ಇದೇ ವಾಸ್ತವ ಅಂತ ಹ್ಯಾಲೆ ಹೇಳಿದ್ದಾರೆ. ಇನ್ನು ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ಇರೋ ಹಿನ್ನೆಲೆ ಅಲ್ಲಿರೋ ಭಾರತೀಯ ನಾವಿಕರನ್ನ ವಾಪಸ್ ಕರೆತರಲಾಗ್ತಿದೆ. ಈ ಬಗ್ಗೆ ಬಂದರು ಹಾಗೂ ಹಡಗು ಸಚಿವಾಲಯ ಮಾಹಿತಿ ನೀಡಿದೆ. ಯುದ್ಧ ಶುರುವಾದಾಗಿನಿಂದ ಇಲ್ಲಿವರೆಗೆ ಒಟ್ಟು 2563 ನಾವಿಕರನ್ನ ಸೇಫ್ ಆಗಿ ಭಾರತಕ್ಕೆ ಕರ್ಕೊಂಡು ಬರಲಾಗಿದೆ. ಇನ್ನು 97,000ಕ್ಕೂ ಅಧಿಕ ಮೆಟ್ರಿಕ್ ಟನ್ ಕಚ್ಚಾ ತೈಲ ಹೊತ್ತಿರೋ ಭಾರತದ ದೇಶ್ ಗರಿಮಾ ಹಡಗು ಕೂಡ ಸುರಕ್ಷಿತವಾಗಿದೆ. ಬುಧವಾರ ಇದು ಮುಂಬೈ ತಲುಪೋ ನಿರೀಕ್ಷೆ ಇದೆ. ಇನ್ನು ಹಾರ್ಮುಜ್ ಜಲಸಂಧಿಯಲ್ಲಿ ಭಾರತದ 2 ಹಡಗುಗಳ ಮೇಲೆ ಗುಂಡಿನ ದಾಳಿಯಾಗಿತ್ತು. ಸನ್ಮಾರ್ ಹೆರಾಲ್ಡ್ ಹಾಗೂ ಜಗ್ ಅರ್ನವ್ ಹಡಗುಗಳ ಮೇಲೆ ಅಟ್ಯಾಕ್ ಆಗಿತ್ತು. ಆದರೆ ಈ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಅಂತ ಸರ್ಕಾರ ಸ್ಪಷ್ಟಪಡಿಸಿದೆ. ಇನ್ನು ಒಟ್ಟಾರೆ ಈ ಗಲ್ಫ್ ಯುದ್ಧದ ಆರಂಭದಲ್ಲಿ ಬೇರೆ ಬೇರೆ ಹಡಗುಗಳಲ್ಲಿದ್ದ 4 ಭಾರತೀಯ ನಾವಿಕರು ಸಾವನ್ನಪ್ಪಿದ್ದಾರೆ ಅಂತ ಸರ್ಕಾರ ಮಾಹಿತಿ ಕೊಟ್ಟಿದೆ. ಇನ್ನು ಪಾಕ್ ಮತ್ತು ಸುಡಾನ್ ನಡುವಿನ ಶಸ್ತ್ರಾಸ್ತ್ರ ಒಪ್ಪಂದ ಸ್ಥಗಿತಗೊಂಡಿದೆ. ಪಾಕ್ ಸುಡಾನ್ಗೆ JF-17 ಫೈಟರ್ ಜೆಟ್ಗಳನ್ನ ಮತ್ತು ಆಯುಧ ಸಪ್ಲೈ ಮಾಡಬೇಕಿತ್ತು. ಈ ಡೀಲ್ಗಾಗಿ ಸುಡಾನ್ ಸೇನೆಗೆ ಸೌದಿ ಸಹಾಯ ಮಾಡ್ತಿತ್ತು. ಆದ್ರೀಗ ಈ ಡೀಲ್ ಕ್ಯಾನ್ಸಲ್ ಮಾಡಿ ಅಂತ ಸೌದಿನೇ ಪಾಕ್ಗೆ ಹೇಳಿದೆ ಅಂತ ರಾಯಿಟರ್ಸ್ ವರದಿ ಮಾಡಿದೆ. ಅಲ್ಲದೆ ಇದಕ್ಕಾಗಿ ಸುಡಾನ್ಗೆ ಹಣಕಾಸಿನ ನೆರವು ನೀಡಲ್ಲ ಅಂತ ಸೌದಿ ಹೇಳಿದೆ. ಕಾರಣ ಸುಡಾನ್ನಲ್ಲಿ ಸೇನೆ ಮತ್ತು ಅರೆಸೇನೆ ಪಡೆ RSF ಮಧ್ಯೆ ಆಂತರಿಕ ಸಂಘರ್ಷ ನಡೀತಿದೆ. ಇದರಲ್ಲಿ ಸುಡಾನ್ ಸೇನೆ ಬೆನ್ನಿಗೆ ಸೌದಿ ನಿಂತಿದೆ. ಇದರ ವಿರುದ್ಧ ಹೋರಾಡ್ತಿರೋ ಅರೆಸೇನಾ ಪಡೆ RSFಗೆ UAE ಸಪೋರ್ಟ್ ಮಾಡುತ್ತೆ. ಸುಡಾನ್ ಸೇನೆಗೆ ಹಣಕಾಸಿನ ನೆರವು ಕೊಟ್ರೆ ಈ ಸಂಘರ್ಷ ಇನ್ನಷ್ಟು ಹೆಚ್ಚಾಗುತ್ತೆ. ಹೀಗಾಗಿ ನೀವು ಈ ಡೀಲ್ನಲ್ಲಿ ಸುಡಾನ್ ಸೇನೆಗೆ ಸಹಾಯ ಮಾಡಬೇಡಿ ಅಂತ ಪಾಶ್ಚಿಮಾತ್ಯ ದೇಶಗಳು ಸೌದಿಗೆ ಒತ್ತಡ ಹಾಕ್ತಿದ್ವು. ಹೀಗಾಗಿ ಸೌದಿ ಈ ಡೀಲ್ ಕ್ಯಾನ್ಸಲ್ ಮಾಡೋಕೆ ಪಾಕ್ಗೆ ಹೇಳಿದೆ. ಅದರ ಬೆನ್ನಲ್ಲೇ ಪಾಕ್ ಈ ಡೀಲ್ ಅನ್ನ ತಾತ್ಕಾಲಿಕವಾಗಿ ಸ್ಟಾಪ್ ಮಾಡಿದೆ ಅಂತ ವರದಿಯಾಗಿದೆ. ಕೇನ್ಯಾದಲ್ಲಿರೋ ಪಾಕಿಸ್ತಾನ ಹೈಕಮಿಷನ್ ಕಚೇರಿಯಲ್ಲಿ ದೊಡ್ಡ ಹೈಡ್ರಾಮಾ ನಡೆದಿದೆ. ಪಾಕ್ನ 2 ಉನ್ನತ ರಾಜತಾಂತ್ರಿಕ ಅಧಿಕಾರಿಗಳು ಒಬ್ರಿಗೊಬ್ರು ಬಡಿದಾಡಿಕೊಂಡಿದ್ದಾರೆ. ಯಾವುದೋ ಗಂಭೀರ ವಿಚಾರಕ್ಕೆ ಈ ಗುದ್ದಾಟ ನಡೆದಿದೆ ಎನ್ನಲಾಗಿದೆ. ಇಬ್ಬರಲ್ಲಿ ಓರ್ವ ಅಧಿಕಾರಿ ಸ್ಥಳೀಯ ಪೊಲೀಸ್ ಠಾಣೆಗೂ ದೂರು ನೀಡಿದ್ದಾರೆ. ಈ ಬಗ್ಗೆ ಪಾಕ್ ಮೂಲದ ಹಮ್ ನ್ಯೂಸ್ನ ಜಾಹಿದ್ ಅನ್ನೋ ಪತ್ರಕರ್ತ ಎಕ್ಸ್ನಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಈ ಘಟನೆ ಬಗ್ಗೆ ಪಾಕ್ ವಿದೇಶಾಂಗ ಸಚಿವಾಲಯ ತನಿಖೆ ಆರಂಭಿಸಿದೆ ಅಂತ ಹೇಳಿದ್ದಾರೆ. ಮಾಹಿತಿ ಪ್ರಕಾರ ಪಾಕ್ನ ಹೈಕಮಿಷನರ್ ಹಾಗೂ ಡೆಪ್ಯೂಟಿ ಹೈಕಮಿಷನರ್ ನಡುವೆ ಕಚೇರಿ ಒಳಗಡೆಯೇ ಈ ಮಾರಾಮಾರಿ ಆಗಿದೆ. ಜಪಾನ್ ತನ್ನ ಡಿಫೆನ್ಸ್ ಎಕ್ಸ್ಪೋರ್ಟ್ ನಿಯಮಗಳಲ್ಲಿ ದೊಡ್ಡ ಬದಲಾವಣೆ ತಂದಿದೆ. ಬೇರೆ ದೇಶಗಳಿಗೆ ಯುದ್ಧ ನೌಕೆ, ಕ್ಷಿಪಣಿ ಸೇರಿ ಇತರ ಶಸ್ತ್ರಾಸ್ತ್ರ ಮಾರಾಟ ಮಾಡೋಕೆ ಇದ್ದ ನಿರ್ಬಂಧವನ್ನ ತೆಗೆದುಹಾಕಿದೆ. 2ನೇ ಮಹಾಯುದ್ಧದ ನಂತರ ಜಪಾನ್ ಯಾರಿಗೂ ಆಯುಧ ಮಾರಾಟ ಮಾಡ್ತಿರ್ಲಿಲ್ಲ. ಆದ್ರೀಗ ಡಿಫೆನ್ಸ್ ಇಂಡಸ್ಟ್ರಿಯನ್ನ ಸ್ಟ್ರಾಂಗ್ ಮಾಡಿಕೊಳ್ಳೋಕೆ ಈ ಹೆಜ್ಜೆ ಇಟ್ಟಿದೆ. ಇರಾನ್ ಯುಕ್ರೇನ್ ಯುದ್ಧಗಳಿಂದ ಅಮೆರಿಕದ ವೆಪನ್ ಪ್ರೊಡಕ್ಷನ್ ಮೇಲೆ ಪ್ರೆಷರ್ ಬಿದ್ದಿದೆ. ಇನ್ನೊಂದ್ ಕಡೆ ಟ್ರಂಪ್ ಅಧ್ಯಕ್ಷರಾದಾಗಿನಿಂದ ಅಮೆರಿಕದ ಭದ್ರತಾ ಭರವಸೆಗಳ ಬಗ್ಗೆ ಯುರೋಪ್ ಮತ್ತೆ ಏಷ್ಯಾದ ಮಿತ್ರ ರಾಷ್ಟ್ರಗಳಿಗೆ ಡೌಟ್ ಶುರುವಾಗಿದೆ. ಹಾಗಾಗಿ ಅವರೆಲ್ಲ ಬೇರೆ ಕಡೆಯಿಂದ ವೆಪನ್ಸ್ ತರಿಸಿಕೊಳ್ಳೋಕೆ ನೋಡ್ತಿದ್ದಾರೆ. ಇದೇ ಟೈಮಲ್ಲಿ ಜಪಾನ್ ಪ್ರಧಾನಿ ಸನಿ ತಕೈಚಿ ಯಾವ ದೇಶನೂ ಒಂಟಿಯಾಗಿ ತನ್ನ ಭದ್ರತೆಯನ್ನ ಕಾಪಾಡಿಕೊಳ್ಳೋಕೆ ಆಗಲ್ಲ. ಡಿಫೆನ್ಸ್ ವಿಚಾರದಲ್ಲಿ ಒಬ್ಬರಿಗೊಬ್ಬರು ಹೆಲ್ಪ್ ಮಾಡೋದು ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಪೋಲೆಂಡ್ನಿಂದ ಫಿಲಿಪೈನ್ಸ್ವರೆಗೂ ಹಲವು ದೇಶಗಳು ಈಗ ಜಪಾನ್ ಜೊತೆ ಡೀಲ್ ಮಾಡೋಕೆ ನೋಡ್ತಿವೆ. ಅದರಲ್ಲೂ ಫಿಲಿಪೈನ್ಸ್ಗೆ ಜಪಾನ್ ತನ್ನ ಹಳೆಯ ಯುದ್ಧ ನೌಕೆಗಳನ್ನ ಮಾರಾಟ ಮಾಡಬಹುದು ಎನ್ನಲಾಗ್ತಿದೆ. ಈಗಾಗಲೇ ಚೀನಾಗೆ ಕೌಂಟರ್ ಕೊಡೋಕೆ ಫಿಲಿಪೈನ್ಸ್ ಮತ್ತು ಜಪಾನ್ ತಮ್ಮ ಸೆಕ್ಯುರಿಟಿ ಒಪ್ಪಂದಗಳನ್ನ ಸ್ಟ್ರಾಂಗ್ ಮಾಡಿಕೊಂಡಿದೆ. ಇದೆಲ್ಲದರ ಜೊತೆಗೆ 2030ರ ಹೊತ್ತಿಗೆ ಬ್ರಿಟನ್ ಮತ್ತೆ ಇಟಲಿ ಜೊತೆ ಸೇರಿ 6ನೇ ತಲೆಮಾರಿನ ಫೈಟರ್ ಜೆಟ್ ಡೆವಲಪ್ ಮಾಡೋಕ್ಕೂ ಜಪಾನ್ ಪ್ಲಾನ್ ಮಾಡಿದೆ. ಕಳೆದ ಕೆಲವು ವರ್ಷಗಳಿಂದ ಜಪಾನ್ ತನ್ನ ಡಿಫೆನ್ಸ್ ಬಜೆಟ್ ಅನ್ನ GDPಯ 2% ಹೆಚ್ಚಿಸಿದೆ. ಇದರ ನಡುವೆ ಜಪಾನ್ನಲ್ಲಿ ಈ ಬೆಳವಣಿಗೆಯಾಗಿದೆ. ಇದು ಸುತ್ತಲೂ ಶತ್ರುಗಳನ್ನ ಹೊಂದಿರೋ ಚೀನಾಗೆ ಇನ್ನೊಂದು ದೊಡ್ಡ ಥ್ರೆಟ್ ಆಗ್ಬೋದು ಅಂತ ತಜ್ಞರು ವಿಶ್ಲೇಷಣೆ ಮಾಡ್ತಿದ್ದಾರೆ. ಆಪಲ್ ಕಂಪನಿಯ ಮುಂದಿನ CEO ಆಗಿ ಜಾನ್ ಟರ್ನಸ್ ಆಯ್ಕೆ ಆಗಿದ್ದಾರೆ.
ಕಳೆದ 15 ವರ್ಷದಿಂದ ಸಿಇಒ ಸ್ಥಾನದಲ್ಲಿದ್ದ ಟಿಮ್ ಕುಕ್ ರಿಸೈನ್ ಮಾಡಿದ್ದಾರೆ. ಮುಂಬರುವ ಸೆಪ್ಟೆಂಬರ್ 1ರಿಂದ ಎಕ್ಸಿಕ್ಯೂಟಿವ್ ಚೇರ್ಮನ್ ಆಗಲಿದ್ದಾರೆ. ಇನ್ನು ಹೊಸ ಸಿಇಒಗೆ ಆಪಲ್ ಕಂಪನಿಯಲ್ಲೇ 25 ವರ್ಷಗಳಿಂದ ಕೆಲಸ ಮಾಡಿದ ಅನುಭವ ಇದೆ. ಇತ್ತ ಅಮೆರಿಕದ ಎಫ್ಬಿಐ ನಿರ್ದೇಶಕ ಕಾಶ್ ಪಟೇಲ್ ದಿ ಅಟ್ಲಾಂಟಿಕ್ ಪತ್ರಿಕೆ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡಿದ್ದಾರೆ. ಕಾಶ್ ಪಟೇಲ್ ಮದ್ಯಪಾನದ ವ್ಯಸನ ಹೊಂದಿದ್ದಾರೆ ಅಂತ ಅಟ್ಲಾಂಟಿಕ್ ವರದಿ ಪ್ರಕಟಿಸಿತ್ತು. ಮದ್ಯದ ಅಮಲಿನಲ್ಲಿ ಸಭೆಗಳಿಗೆ ಗೈರಾಗೋ ಮೂಲಕ ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ತರ್ತಿದ್ದಾರೆ ಅಂತ ಆ ಪತ್ರಿಕೆ ಹೇಳಿತ್ತು. ಈಗ ಆ ವರದಿಯಿಂದ ತಮ್ಮ ಪ್ರತಿಷ್ಠೆಗೆ ಹಾನಿಯಾಗಿದೆ ಅಂತ ಕಾಶ್ ಪಟೇಲ್ $250 ಮಿಲಿಯನ್ ಪರಿಹಾರ ಕೋರಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ವರದಿ ಸುಳ್ಳೆಂದು ತಿಳಿದಿದ್ರು ಪತ್ರಿಕೆ ಉದ್ದೇಶಪೂರ್ವಕವಾಗಿ ವರದಿ ಪ್ರಕಟಿಸಿದೆ. ಇದನ್ನ ಕೋರ್ಟ್ನಲ್ಲೇ ನೋಡ್ಕೋತೀನಿ ಅಂತ ಕಾಶ್ ಪಟೇಲ್ ಹೇಳಿದ್ದಾರೆ. ಇತ್ತ ದಿ ಅಟ್ಲಾಂಟಿಕ್ ಪತ್ರಿಕೆ ತನ್ನ ವರದಿಯನ್ನ ಸಮರ್ಥಿಸಿಕೊಂಡಿದ್ದು ಕಾನೂನು ಹೋರಾಟಕ್ಕೆ ಸಿದ್ಧ ಅಂದಿದೆ. ಇತ್ತ ಭಾರತ ಮತ್ತು ಅಮೆರಿಕ ವ್ಯಾಪಾರ ಒಪ್ಪಂದವನ್ನ ಅಂತಿಮಗೊಳಿಸೋಕೆ ಮಾತುಕತೆ ಶುರು ಮಾಡಿವೆ. ಅಮೆರಿಕದ ವಾಷಿಂಗ್ಟನ್ನಲ್ಲಿ ಈ ಮಾತುಕತೆ ನಡೀತಿದೆ. ಭಾರತದ ನಿಯೋಗದ ನೇತೃತ್ವವನ್ನ ವಾಣಿಜ್ಯ ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿ ದರ್ಪಣ್ ಜೈನ್ ವಹಿಸಿಕೊಂಡಿದ್ದಾರೆ. ಇತ್ತ ಅಮೆರಿಕ ನಿಯೋಗವನ್ನ ಅಮೆರಿಕದ ವ್ಯಾಪಾರ ಪ್ರತಿನಿಧಿ ಬ್ರೆಂಡನ್ ಲೆಂಚ್ ಲೀಡ್ ಮಾಡ್ತಿದ್ದಾರೆ. ಸದ್ಯ ಮಾತುಕತೆಯಲ್ಲಿ 2 ರಾಷ್ಟ್ರಗಳು ಪ್ರಗತಿ ಸಾಧಿಸಿವೆ. ಆದ್ರೆ ಕೆಲ ಸಮಸ್ಯೆಗಳು ಬಗೆಹರಿಯದೆ ಹಾಗೆ ಉಳಿದಿವೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಇನ್ನು ವಿಡಿಯೋ ಕೆಳಗೆ ಜಾಯಿನ್ ಆಪ್ಷನ್ ಇದೆ, ಆಸಕ್ತರು ಜಾಯಿನ್ ಆಗ್ಬೋದು. ಇದರಿಂದ ನಿಮಗೆ ವಿಶೇಷ ವಿಡಿಯೋಗಳು ಸಿಗುತ್ತೆ. ನಮ್ಮ ತಂಡಕ್ಕೆ ಬೆಂಬಲ ಕೊಟ್ಟಂತೆಯೂ ಆಗುತ್ತೆ. ಆಸಕ್ತರು ಕನ್ಸಿಡರ್ ಮಾಡಬಹುದು. ಹೀಗೆ ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.